ಓಂ ಧ್ರುವಂತೆ ರಾಜ ವರುಣೋ ಧ್ರುವಂದೇವೋ ಬೃಹತ್. ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಪ್ರತಿ ವರ್ಷ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು, ಈ ಬಾರಿಯೂ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಶ್ರೀ ಕ್ಷೇತ್ರ ಗಡದಿಂ ಆವರಣದಲ್ಲಿ ವಿವಾಹ ವೇದಿಕೆ, ವಧುವರರ ನೋಂದಣಿ, ಊಟದ ವ್ಯವಸ್ಥೆ, ವಧುವರರಿಗೆ ಅಗತ್ಯ ವಸ್ತುಗಳ ವಿತರಣೆ, ಮೂಲಭೂತ ಸೌಲಭ್ಯಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳ ಸಿದ್ಧತಾ ಕಾರ್ಯಗಳು ಭರದಿಂದ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ಲೋಪದೋಷಗಳು ಉಂಟಾಗದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸ್ಥಳದಲ್ಲಿದ್ದು ಪ್ರತಿಯೊಂದು ವ್ಯವಸ್ಥೆಯನ್ನು ಪರಿಶೀಲಿಸಿ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದ್ದಾರೆ. 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದ್ದು, ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಈ ಸಂದರ್ಭದಲ್ಲಿ ವೇದ ಪಂಡಿತ್ ಗುರೂಜಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಮುಖಂಡರಾದ ಅಮರನಾಥ ರೆಡ್ಡಿ, ಗುಂಟಿಘಾನಪಳ್ಳಿ ಮಂಜುನಾಥ್, ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ರಾಜ್, ಈವೆಂಟ್ ಮಾಲೀಕರು ಸೇರಿದಂತೆ ಮತ್ತಿತರರು ಇದ್ದರು. ಈ ದಿನ ನಮ್ಮ ವರ್ಷ 24ನೇ ವರ್ಷ ಇದು ಸಾಮೂಹಿಕ ಕಾರ್ಯಕ್ರಮ. ಆಗಸ್ಟ್ 26 ಬುಧವಾರ ಬೆಳಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಆಗಿ ಅಪ್ ಟು ಒಂದು 12:30 ತನಕ ಇರುತ್ತೆ. ಇದನ್ನು ಸುಮಾರು 24 ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದೀನಿ. ಈ ವರ್ಷನೂ ಅದ್ಧೂರಿಯಾಗಿಂದ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಈ ಆಲ್ರೆಡಿ ಇವತ್ತು ಮದುವೆ ಗಂಡು ನಮ್ಮ ಮನೆ ಹತ್ರ ಬಂದಿದ್ದಾರೆ. ಅವ್ರಿಗೆ ವಸ್ತ್ರ ಎಲ್ಲ ಐಟಮ್ಸು ಇವತ್ತೇ ಕೊಟ್ಬಿಡ್ತೀವಿ. ಅವತ್ತು ಬೆಳಗ್ಗೆ ಬಂದು ಇಲ್ಲಿ ಸಾಮೂಹಿಕ ಮದುವೆ ಮಾಡಿಕೊಡ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಆ ಭಗವಂತ ಒಳ್ಳೆಯದು ಮಾಡಬೇಕು ಅಂತ ತಿರುಮಲ ತಿರುಪತಿ ದೇವಸ್ಥಾನದಿಂದ ದೇವರ ತಂದು ಇಲ್ಲಿ ಕಲ್ಯಾಣೋತ್ಸವ ಮಾಡಿ ಪ್ರತಿಯೊಬ್ಬರಿಗೂ ತೃಪ್ತಿಯ ಪ್ರಸಾದವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆಲ್ರೆಡಿ ನಾನು ನನ್ನ ಕ್ಷೇತ್ರದ ಕಂಪ್ಲೀಟ್ ಪ್ರತಿ ಮನೆಗೂ ಅರ್ಶಿನ ಕುಂಕುಮ ಕೊಟ್ಟು ಈ ಮದುವೆಗಳು ಆಹ್ವಾನ ಮಾಡಿಸಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾರೇ ಬಡವರು ಸಾಲಗಳು ಮಾಡಿಕೊಂಡು ಆ ಸಾಲಗಳಿಗೆ ಸುಲಿಯಲ್ಲಿ ಸಿಕ್ಕಿ ಅನ್ಯಾಯ ಆಗಬಾರ್ದು ಅಂತ ಬಡವರಿಗೋಸ್ಕರ ಮಾಡ್ತಾ ಇರುತ್ತೆ ಈ ಕಾರ್ಯಕ್ರಮ. ನನಗೆ ಮೊದಲಂತೂ 500 ಮದುವೆಗಳಾಗ್ತಾಯಿತ್ತು, ಮತ್ತು 300 ಬಂತು, ಮತ್ತು 200-250 ಆಗ್ತಾಯಿತ್ತು. ಈ ವರ್ಷ ಈಗ ಆಲ್ರೆಡಿ 108-109 ಬಂದರೆ 125 ಆಗ್ಬೋದು ಈ ವರ್ಷ. ಅಂದರೆ ಆಲ್ರೆಡಿ ಜನರಲ್ಲಿ ಕೂಡ ಸ್ವಲ್ಪ ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ. ಅವರೇ ಮಾಡ್ಕೊಳ್ಳೋ ಶಕ್ತಿ ಬರ್ತಾ ಇದೆ. ಮೊದಲಂತೂ ಯಾವುದೂ ಇರಲಿಲ್ಲ. ಅದು ಸಂತೋಷದ ಸುದ್ದಿ. ಇವತ್ತು ಈ ನಮ್ಮ ಒಂದು ವೇದಿಕೆಯಲ್ಲಿ ಒಂದು 125 ಜನ ಜೋಡಿ ಆಗ್ತೀವಿ. ತಾಳಿ ಕೊಡ್ತೀವಿ, ಕಾಲುಂಗುರ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಅವ್ರ ಮನೆಯವ್ರಿಗೆ ಬಟ್ಟೆ ಕೊಡ್ತೀವಿ. ಮತ್ತು ಇಲ್ಲಿ ವಿಶೇಷವಾಗಿ ನಾನು ಏನು ನನ್ನ ಮಗಂದು ಹೆಂಗೆ ಮಾಡಿದೆ ಅದೇ ರೀತಿಯಲ್ಲಿ ಮಾಡ್ತೀವಿ. ನಾವು ಯಾವುದರಲ್ಲಿ ಇಲ್ಲಿ ಪಾಪ ಬಡವರು ಅವ್ರಿಗೇನು ಸುಮಾರಾಗಿರಲಿ ಬಿಡೋ ಅನ್ನೋ ಮಾತೇ ಇಲ್ಲ. ಈ ಒಂದು ಜರ್ಮನ್ದೇ ಟೆಂಟ್ ಹೌಸ್ ಕೇಳಿದ್ದೀನಿ. ಮತ್ತು ಊಟ ತಾವು ನೋಡಬೇಕು, ನಾನು ಮೆನು ಮತ್ತು ರಿಲೀಸ್ ಮಾಡ್ತೀನಿ. ಒಂದು ಊಟ ಬೆಂಗಳೂರವ್ರು ಸ್ಪೆಷಲ್ AVS ನಾಗರಾಜ್ ಅಂತ ಫೇಮಸ್ ಒಂದು ಊಟ 550 ರೂಪಾಯಿ ಬರೋ ಜನರಿಗೆಲ್ಲ ಬಫೆ ಗಿಫೆ ಎಲ್ಲ ಎಲ್ಲರಿಗೂ ಟೇಬಲ್ ಸಿಸ್ಟಮಲ್ಲಿ ಊಟ. ಅವ್ರಿಗೆ ಬಂದವ್ರಿಗೆ ಒಂದು ಹಸುನೂ ಉಚಿತವಾಗಿ ಕೊಡ್ತಾಯಿದ್ವಿ. ಮದುವೆ ಗಂಡು ಯಾರು ಆಗ್ತಾರೆ ಅವ್ರಿಗೆ ಅವ್ರ ಜೀವನ, ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕಂತೇಳಿ ಒಂದು ಹಸು ಕೊಡ್ತಾಯಿದ್ದೀನಿ, ಅದು ಇರಲಿ ಅಂತ. ಮತ್ತು SC ST ಆದರೆ ಸರ್ಕಾರದಿಂದ ಒಂದು ಬೋರ್ವೆಲ್ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಕೆಲವರು ಯಾರಾದರೂ DL ಇದ್ದರೆ ಇದು ನಮಗೆ ಇದು ಬೇಡ, ಬೋರ್ವೆಲ್ ಬೇಡ ಅಂದರೆ ಒಂದು ವೆಹಿಕಲ್ ಕೊಡ್ತೀವಿ. ಅಂದರೆ ಅವ್ರ ಜೀವನ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕೊಡ್ತಾ ಇರೋದು. ನನಗೆ ನನ್ನ ಜೀವನದಲ್ಲಿ ಇದು ಸುಮಾರು 8,000ಕ್ಕಿಂತ ಹೆಚ್ಚು ಮದುವೆಗಳು ಮಾಡಿದ್ದೀನಿ. ಸುಮಾರು 3,800ಕ್ಕೂ ಹೆಚ್ಚು ಹಸುಗಳು ಕೊಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಇದು ನನಗೆ ಭಾಳ ಸಂತೋಷವಾದಂಥ ವಿಚಾರ, ನನಗೆ ತೃಪ್ತಿ ತಂದಿರುವಂಥ ಕಾರ್ಯಕ್ರಮ ಇದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.